ಕಾಪು ಮಂಡಲ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಕಾಪು ಓಷಿಯನ್ ಬೀಚ್ ರೆಸಾರ್ಟ್ನಲ್ಲಿ ಭಾನುವಾರ ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿದ ಹೆಮ್ಮೆ ಭಾರತಕ್ಕೆ ಸಲ್ಲುತ್ತದೆ ಎಂದರು. ಯೋಗದಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ವೃದ್ಧಿಯಾಗುವುದರ ಜೊತೆಗೆ ದೇಹ ಸದೃಢವಾಗುತ್ತದೆ. ದಿನನಿತ್ಯದ ಜೀವನದಲ್ಲಿ ಯೋಗಕ್ಕೆ ಪ್ರಾಮುಖ್ಯತೆ ನೀಡಿದರೆ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಳಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಸಮಿತಿಯ ಅನಂತರಾಮ ಶೆಣೈ, ಶ್ರೀಪತಿ ಕಾಮತ್ ಹಾಗೂ ನಿವೃತ್ತ ಯೋಧ ಕುಶಯನ್ ಸುವರ್ಣವನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ಕಾಪು ಮಂಡಲ ಬಿಜೆಪಿ ಅಧ್ಯಕ್ಷ ಜಿತೇಂದ್ರ ಶೆಟ್ಟಿ ಉದ್ಯಾವರ, ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿಲ್ಪಾಜಿ ಸುವರ್ಣ, ಮಾಜಿ ಕ್ಷೇತ್ರಾಧ್ಯಕ್ಷ ರವೀಂದ್ರ ಶೆಟ್ಟಿ ಕೊಲ್ಲಬೆಟ್ಟು, ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲ, ಕೃಷ್ಣರಾವ್ ಹಾಗೂ ಶರಣ್ ಕುಮಾರ್ ಮಟ್ಟು, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸೋನು ಪಾಂಗಾಳ, ಪುರಸಭೆ ಸದಸ್ಯ ನಿತಿನ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಬಲಾ ಕೇನೋ ಮಾ ಏತೋ ಭೋಲೆ ಬಹುಬಲಧರಿಣಿ ನಮಾಮಿ ತರಿಣಿಂ ರಿಪುದಳವರಿಣಿಂ ಮಾತರಂ ವಂದೇ ಮಾತರಂ. ಎಲ್ಲವೂ ಕೂಡ ನಮ್ಮೊಂದಿಗೆ ಇರಿದಂತಹ ಸಂದರ್ಭದಲ್ಲಿ ಅಂದಿನ ಕಾಲಘಟ್ಟದಲ್ಲಿ ಪಕ್ಷವನ್ನ ಮುನ್ನಡೆಸಿದಂತಹವರು 22 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ನಮ್ಮ ನಾಡಿನ ಅತ್ಯಂತ ಹಿರಿಯ ಬಂಧು, ಪಕ್ಷಕ್ಕಾಗಿ ನಮ್ಮೊಂದಿಗೆ ಸದಾ ಅನಂತರಾಜ್ ಶೆಣೈರವರು, ಪತಂಜಲಿ ಯೋಗ ಶಿಕ್ಷಣ ಕೇಂದ್ರದ ಪ್ರಮುಖರು, ಇವತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಗಳಿಸಿಕೊಂಡಿರ್ತಕ್ಕಂಥ ಹೆಮ್ಮೆಯವರು. ಹಾಗಾಗಿ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಯುವ ಮೋರ್ಚಾ ಕಾಪು ಕ್ಷೇತ್ರ ಮಂಡಲದ ವತಿಯಿಂದ, ಭಾರತೀಯ ಜನತಾ ಪಕ್ಷದ ವತಿಯಿಂದ, ಅದೇ ರೀತಿ ಕ್ಷೇತ್ರ ಶಾಸಕರ ಪರವಾಗಿ ಅತ್ಯಂತ ಗೌರವವನ್ನು ಸಲ್ಲಿಸಿಕೊಳ್ಳುತ್ತಾ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಎಲ್ಲರೂ ಬೆನ್ನು ನೇರ, ಕುತ್ತಿಗೆ ನೆಟ್ಟಿಗೆ, ಮುಖದಲ್ಲಿ ಮಂದಾರ. ವರೇಣ್ಯಂ ಭರ್ಗುರ್ವಾರುಕಮೇವ ಬಂಧನ. ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿಕೊಳ್ಳಿ. ಇಂದು ನಾವು ಮಾಡುವಂತಹ ಪ್ರಾಣಾಯಾಮ, ಸೂಕ್ಷ್ಮ ಆಸನಗಳಿಂದ ನನ್ನ ದೇಹದಲ್ಲಿರುವ ಸಮಸ್ತ ರೋಗಗಳು. ಕಣ್ಣಿಗೆ ಶಾಖ ಕೊಡಿ ನೋಡುವ. ಕಣ್ಣು, ಕೈ ಎಲ್ಲ ಶಾಖ ಇಲ್ಲಿಗೆ ಈ ರೀತಿ ಆಗಿದ್ರೆ ಸಾಕು ಸಾಕು. ಉಸಿರು ತೆಗೆದುಕೊಳ್ಳುತ್ತಾ ಉಸಿರು ಬಿಡುತ್ತಾ ಎಲ್ಲವೂ ಉಸಿರಾಡದ ಮೇಲೆ ಉಂಟು. ಸಾಕು. ಸಾಕು. ನಾಲ್ಕು. ಈಗ ಬೇಗ, ಈಗ ಮಾಡಿ ಮಾಡಿ ಮಾಡಿ. ಮೇಲೆ ಮೇಲೆ ಮೇಲೆ, ಬೆರಳುಗಳ ಮೇಲೆ. ವೆರಿ ಗುಡ್. ಸಪ್ತ ಅಷ್ಟ ನವ दश एकादश. 1 2 3 4 5 6 7 8. बोलो भारत माता की, बोलो भारत माता की, वंदे वंदे जय श्री राम. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 2024ಕ್ಕೆ ನರೇಂದ್ರ ಮೋದಿಯವರು ಒಂದು ಪ್ರಸ್ತಾವನೆ ನೀಡ್ತಾರೆ. ವಿಶ್ವ ಯೋಗ ದಿನಾಚರಣೆಯನ್ನು ಮಾಡಬೇಕು, ತನ್ಮೂಲಕ ವಿಶ್ವದ ಜನತೆಯ ಆರೋಗ್ಯ ವೃದ್ಧಿ ಆಗಬೇಕು, ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕನ್ನೋ ನಿಟ್ಟಿನಲ್ಲಿ ಇಟ್ಟಂಥ ವ್ಯವಸ್ಥೆ. ಅದು ಮುಂದಿನ ವರ್ಷ ಅಂದರೆ 2015ಕ್ಕೆ ಜೂನ್ 21ಕ್ಕೆ ವಿಶ್ವ ಯೋಗ ದಿನಾಚರಣೆಯನ್ನಾಗಿ ನಮ್ಮ ವಿಶ್ವಸಂಸ್ಥೆ ನಿರ್ಣಯವನ್ನು ಮಾಡ್ತದೆ. ಹಾಗಾಗಿ ಜಗತ್ತಿನ 177 ದೇಶಗಳಲ್ಲಿ ಕೂಡ ಇವತ್ತು ಆ ವಿಶ್ವ ಯೋಗ ದಿನಾಚರಣೆ ನಡೀತಾ ಇದೆ. ಪೂರಕವಾಗಿ ನಮ್ಮ ಮಂಡಲದ ಯುವ ಮೋರ್ಚಾದ ವತಿಯಿಂದ ಇವತ್ತು ಈ ಒಂದು ಸಮುದ್ರ
ತಡದಲ್ಲಿ ನಡೀತಕ್ಕಂಥ ಯೋಗ ದಿನಾಚರಣೆ. ಭಾಳಷ್ಟು ನಾಗರಿಕರು, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಅದ್ಧೂರಿಯ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡ್ತಾಯಿದ್ದೀವಿ. ನಮ್ಮ ಪ್ರಾರ್ಥನೆ ಇರತಕ್ಕಂಥದ್ದು ಮತ್ತೆ ಮತ್ತೆ ಅದು ನಿರೂಪಿತವಾಗಿರ್ತಕ್ಕಂಥದ್ದು, ಯಾರು ಯೋಗವನ್ನು ಮಾಡ್ತಾರೋ ಅವರ ಆಯುಷ್ಯ ವೃದ್ಧಿ ಆಗ್ತದೆ, ಅವರ ಆರೋಗ್ಯ ವೃದ್ಧಿ ಆಗ್ತದೆ, ಮಾನಸಿಕ ನೆಮ್ಮದಿ ಆಗ್ತದೆ, ಒತ್ತಡ ಕಮ್ಮಿ ಆಗ್ತದೆ. ಈ ಎಲ್ಲದಕ್ಕೂ ಕೂಡ ಒಂದು ಭೌತಿಕವಾಗಿ ಮತ್ತು ಮಾನಸಿಕವಾಗಿ, ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಕೂಡ ನಾವು ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಯೋಗ ಮತ್ತೆ ಮತ್ತೆ ನಮ್ಗೆ ಕಲಿಸ್ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಸಂದರ್ಭದಲ್ಲಿ ಶಾಸಕನಾಗಿ ಎಲ್ಲರಿಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯದ ಮಾತನ್ನು ಹೇಳ್ತೇನೆ.